ಬರ್ರಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡ ಮತ್ತೆ ಬೆಳಗ್ಗೆನ ಸ್ಟಾರ್ಟ್ ಮಾಡತ್ತೀನಿ ರೀ ವ್ಲಾಗ. ಇವತ್ತು ನಮ್ಮ ಪಿಲ್ಲು ದೇವ್ರ ಪೂಜೆ ಮಾಡಕತ್ತಾಳ್ರಿ. ಆಕಿ ಇವತ್ತು ಮಂಗಳವಾರ ಅದ ನೋಡ್ರಿ. ಆಕಿ ಏನಂದ್ರೆ ಮಮ್ಮಿ ನಾನೇ ಮಾಡ್ತೀನಿ ದೇವ್ರ ಪೂಜೆ ಅಂತಂದ್ರು. ಹೆಂಗೆ ಅನ್ಸುತ್ತೆ ಪಿಲ್ಲು? ನಾನೇ ಮಾಡ್ತೀನಿ ಮಮ್ಮಿ ದೇವ್ರ ಪೂಜೆ ಅಂದ್ರೆ ಹಂಗಾಗಿ ನಾ ಮಾಡಲಿಲ್ಲ ರೀ. ಆಯ್ತು ಮಾಡಂತಂದಿನಿ. ಈಗ ದೇವ್ರ ಪೂಜೆ ಪೂರ ಹಾಕಿನ ನೋಡ್ರಿ. ದೀಪ ಹಚ್ಬೇಕು ಜಗಲಿ ಮ್ಯಾಗ. ಮಕ್ಳಿಗೆ ಯಾವಾಗ ಎಲ್ಲ ಕಲಿಸ್ತಿರ್ಬೇಕು. ದೇವ್ರ ಅದೇನೆಲ್ಲ ಹೇಳ್ಕೊಡ್ಬೇಕು ಮಾಡಕತ್ತಾರಿ. ಹ್ಞೂ ಮಾಡವು. ಈ ಕಡೆ ನಾ ಚಾ ಆಗತ್ತೀನಿ ಕರಿ ಚಾ ಕುಡ್ಲಿಕ್ಕೆ ಇವತ್ತು. ಗುಂಡಿ ಏ ಚೀರು ಮಾಡ್ರು ಗುಂಡಮ್ಮ. ಏ ಗುಂಡಮ್ಮ, ಏ ಗುಂಡು ಏನು ಮಾಡಿದೆ? ಚಾ ಕುದು ಸೋಸ್ಕೊಂಬೋ. ಏ ಗುಂಡಿ ಸೋಸ್ಕೊಂಬ ಹೋಗ್ತೀನ ಕೆಲ್ಸಿ. ಹಾಯ್ ಏನೋ ಹಾಯ್ ಫ್ರೆಂಡ್ಸ್ ಏನೋ ಹಾಯ್ ಫ್ರೆಂಡ್ಸ್ ಏನೋ ತುಂಬ ನಂಗೆ ಲೇಟ್ ಆಗ್ತದೆ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಅನು ಹಾಯ್. ಇವಾಗ ಹೋಮ್ವರ್ಕ್ ಮಾಡತ್ತಾನ. ಹೋಮ್ವರ್ಕ್ ಮಾಡ್ಕೊಡಲ್ಲ ಏನಕ್ಕಿ, ಹೌದಿಲ್ಲ ಗುಂಡಿ? ಅಕ್ಕ ನಿನ್ನೆ ಒಬ್ರು ಕಮೆಂಟ್ ಹಾಕಿದ್ರಿ, ಇದು ನೀವು ಎಷ್ಟು ಜನ ಅಕ್ಕ ತಂಗಿದಾರ ಇದ್ದೀರಿ ಅಂತೇಳಿ. 3 ಜನ ರೀ. ಬಟ್ ಅಲ್ರಿ ಅವ್ರು ಯಾಕೆ ವಿಡಿಯೋದಾಗ ಬರಲ್ಲ ಅಂತೇಳಿ ಕೇಳಿದ್ರಿ ನೀವು. ಯಾಕೆ ಒಮ್ಮೆ ಬಂದಿಲ್ಲ ಅಂತ. ಒಂದು ವರ್ಷದ ಹಿಂದೆ ಕೆಳಗೆ ಬಂದಿದ್ರಿ ಅವ್ರು ವಿಡಿಯೋದಾಗ. ಆಕಿ ಮದುವೆ ಆಗ್ಯದ್ರಿ. ಪರವಾಗಿ ಗೊತ್ತರ ಆಲ್ರೆಡಿ ಗೊತ್ತಾರೆ. ಯೂಟ್ಯೂಬ್ನಾಗ ಹಿಂದೆ ವಿಡಿಯೋ ನೋಡೋರು ಗೊತ್ತಿರ್ತಾರೆ. ಶೀನು ರೀ ಹಿಂಗೆ ಗುಂಡ ಮರಿ ಹ್ಯಾಂಗೆ ಇರ್ತೀವಿ ನೋಡ್ರಿ. ಶೀನು ಆಕಿ ಪೂರಿ ಡೆಲಿವರಿ ಆಗ ನಾನು ಯೂಟ್ಯೂಬ್ನಾಗ ಬಂದಿವ್ರಿ. ಆಕಿ ನೋಡಿ ಹೊಡ್ಪಟ್ಟು ನೋಡಿರ್ಬೋದು. ಮಾಡ್ತಾನೆ ಅಕ್ಕಿ. ಈಕಿ ಬರ್ತಾಳ್ರಿ ಹೆಂಗೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬರ್ತಾಳ್ರಿ ಅಕ್ಕಿ. ಅಕ್ಕಿ ಬರ ಭಾಳ ಡೌಟ್ ಕಮ್ಮಿ ರೀ. ಯಾರು ಬರ್ತಾರ? ಏ ಇಸು ಬಾರಿ ಸುಡ್ದು ಬರ್ಕಿನ ಹಂತಿತ್ತಲ್ಲ. ಯಾರು ಬರ್ತಾರ? ಚಿತ್ರ ಆಂಟಿ. ಚಿತ್ರ ನಮ್ಮ ತಂಗಿರಿ ಫ್ರೆಂಡ್ಸ್. ಅಕ್ಕಿ ನೋಡ್ಬೇಕು. ಇಕ್ಕಿ ನಾ ದೊಡ್ಡಕ್ಕಿ ಮತ್ತು ಅಕ್ಕಿ ನಡ್ಬೇಕಿನ ಅಕ್ಕಿ. ಈಕಿ ಲಾಸ್ಟ್ನ ಅಕ್ಕಿ ಐಸು. ಇಕ್ಕಿನೇ ಬರಲ್ರಿ ಜಾಸ್ತಿ. ಅಕ್ಕಿ ಬರಲ್ರಿ. ನಮ್ಮ ಚಿತ್ರ ಬರಲ್ಲ. ಮತ್ತೊಂದು ಒಂದು ಪೋರ್ ಅದ ಯೂಟ್ಯೂಬ್ನಾಗ ಆಲ್ರೆಡಿ. ಹಿಂದೆ ನಾನು ಸಬ್ಸ್ಕ್ರೈಬರು ಅವ್ರಿಗೆ ಅಷ್ಟು ಮಂದಿ ಗೊತ್ತಿರ್ತದೆ. ಹಿಂದೆ ನನ್ನ ಪೈಲಾಡ್ದು ವಿಡಿಯೋ ನೋಡೋರು ಗೊತ್ತಿರ್ತದ. ಆಕಿ ಹಿಂಗೆ ಹಬ್ಬಕ್ಕೆ ಬಂದು ವರ್ಷಿಗೆ ಒಂದು ಸಲ ಬರ್ಬೇಕಾದ್ರೆ ವರ್ಷಿಗೆ ಒಂದು ಸಲ ಬರ್ತಾಳ್ರಿ ಆಕಿ. ಅದು ನಮ್ಮ ಊರ ಜಾತ್ರೆಗೆ ಸಿಗ್ತಿದ್ದೆವು. ನಮ್ಮ ಊರ ಜಾತ್ರೆಗೆ ಈ ಸಲ ಇಕ್ಕಿ ಹೋಗಿಲ್ಲ, ನಾವು ಹೋಗಿಲ್ಲ, ಅಕ್ಕಿನೂ ಹೋಗಿಲ್ಲ. ಹಂಗಾಗಿ ನಿಮ್ಗೆ ಜಾಸ್ತಿ ಕಂಡಿಲ್ರಿ. ಸೊ ಇನ್ನೊಂದು ತಿಂಗಳಾರಿ ಬರ್ಲಾರ ಕಾರಣ ಇದಾರೆ ಜಾಸ್ತಿ ಬರಲ್ರಿ ಅಕ್ಕಿ. ಅವ್ರ ಯಜಮಾನ್ರು ಗಂಡ ಮಕ್ಕಳು ಅವ್ರ ಪಡಿದವ್ರು ಇರ್ತಾರಲ್ಲಿ, ಬರಲ್ರಿ. ಇನ್ನೊಂದು ಏನು ಸಿಹಿ ಸುದ್ದಿ ಅಂದ್ರೆ ಅದು ಈಗ ಹೇಳಲ್ರಿ. ಮತ್ತೆ ಇನ್ನೊಂದು 2 ಗಂಟೆ ಬಿಟ್ಟು ಹೇಳ್ತೀವಿ ರೀ. ಸದ್ಯಕ್ಕೇನು ಹೇಳಲ್ಲ. ಇಷ್ಟೇ ರೀ. ಇನ್ನೊಬ್ಬ ತಂಗಳಾರಿ. ಈಕಿನ ಹೆಸರು ಐಶ್ವರ್ಯ, ನನ್ನ ಹೆಸರು ಲಕ್ಷ್ಮೀ ರೀ. ಆಕಿನ ಹೆಸರ ಉಮಾ ರೀ. ಚಿತ್ರ ಅಂತ ಕರಿತೀವಿ ರೀ. ಐಶ್ವರ್ಯ ರೈ ಅಂತ ಕರಿತೀವಿ ರೀ. ನಾನು ಸುಮಾ ಅಂತಂದ್ರೆ ಲಕ್ಷ್ಮೀ ಅಂತ ಕರ್ತ ಗಂಡನ ಮನ್ಯಾಗ. ಆಕಿ ಚಿತ್ರ ಆತ್ರಿ. ಶೀನು ರೀ ಆಲ್ರೆಡಿ ಹಿಂದಿನ ವಿಡಿಯೋದಾಗ ಇರ್ತದೆ ನೋಡ್ರಿ ನೀವು. ಶೀನು ಈಕಿ ಗುಂಡ ಮರಿ ಅಂತ ಹೆಸರಿಟ್ಟಿವಿ. ಆಕಿ ಶೀನು ಶ್ರೀನಿಧಿ ಅದ. ಶ್ರೀನಿಧಿ ಹಿಂದಿನ ವಿಡಿಯೋದಾಗ ನೋಡ್ರಿ ಅಕ್ಕ. ಅಕ್ಕಿ ಬರ್ತಾವ ಜಾಸ್ತಿ ಬರಲ್ಲ. ಅಕ್ಕಿ ಮತ್ತೆ ಮಾತಾಡ್ತೀನಿ ರೀ. ನಮಗೆ ಚಾ ಕುಡ್ದು ಕೆಲ್ಸ ಹೋಗ್ತೀನಿ ರೀ. ನಾನು ಫ್ರೆಂಡ್ಸ್ ಕೆಲಸದಿಂದ ಜಸ್ಟ್ ಬಂದೀನಿ ರೀ. ಮುಖ ನೋಡ್ರಿ ಲೇಟ್ ಆಗಿಬಿಟ್ಟಿದ್ದೆ. ಮುಂಜಾನೆ ಎಷ್ಟು ಅಂದ್ರೆ 7ಕ್ಕೆ ಹಂಗೆ ಹೋದ್ ನೋಡ್ರಿ. 9 ಮನೆಯಾಗ ಇರ್ತೀನಿ. ಅವೋ ಅವಾಗ ಮೊಬೈಲ್ ಪೋರ್ ಮುಖಲಿ ಯಾರು ಲೇಟ್ ಮಾಡಿ ಹೋದ್ ನೋಡ್ರಿ. ಇಂಥ ಪರಿ ಲೇಟ್ ಆಗಿಬಿಡ್ತು. ನಾವು ಮನೆ ಬರ್ಲಕ್ಕೆ ನೋಡಿ 10:30 ಈಗ. ಅಡುಗೆ ಮಾಡೋದು ಅನ್ನ ರಾತ್ರಿ ಅನ್ನ ಆಯಿತು. ಸಾಂಬಾರು ಮಾಡಿ ನೋಡಿದೀನಿ. ಈಗ ಸಾಂಬಾರು ಊಟ ಮಾಡೋಕೆ ಈಶ್ವರ್ ಫೋನೇ ಮ್ಯಾಗ ಮಾತಾಡೋದು ತಡ್ಕೊಂತ. ಅದಕ್ಕೆ ನಾನು ಇತ್ತು ಬಾಂಡೆ ಎಲ್ಲ ತಗೋತೀನಿ ರೀ. ಮನುಷ್ಯ ಎಲ್ಲ ಹೇಳಿದ್ರಿ ಯಾಕೋ ಒಂಥರ ಮನ್ಸಿಗೆ ಸಮಾಧಾನ ಬೇಜಾರಲ್ಲ ಕಂಡುಬಿಟ್ಟಿರಿ. ಹುಡುಗಿನ ಒಂದು ಪ್ರಾಬ್ಲಮ್ಗಳು ಇರ್ತಾರೆ. ನಿಮ್ಮ ಹತ್ರ ಪ್ಲೇನ್ ಇರಲ್ಲ. ಹೇಳ್ಕೊಬಾರ್ದು ಅದನ್ನು ಗೊತ್ತಾಗಲಿ. ಪರ್ಸ್ನಲ್ ಏನೋ ಪ್ರಾಬ್ಲಮ್ ಇರ್ತಾರೆ. ಇಶ್ಯೂ ನಂಗೆ ಆಗ್ಬಿಟ್ರೆ ಬೇಜಾರಾಗ್ಬಿಟ್ಟದ. ನಾನು ಬೇಜಾರಾಗ್ಬಿಟ್ಟಿದ್ರಿ. ಮನ್ಸು ಅಂತ ಭಾಳ ಅನ್ಸ್ಬಿಟ್ಟದ್ರಿ. ಏನು ಮಾಡೋಕ್ಕೂ ಒಂದು ತಿಳಿಯಲ್ರಿ. ಭಾಳ ಬೇಜಾರಾಗ್ಬಿಟ್ಟದ. ಮನಸ್ಸೇ ಇಲ್ಲರಿ. ಅದಕ್ಕೆ ನಿನ್ನೆ ಒಟ್ಟಿಗೆ ವಿಡಿಯೋನೇ ಮಾಡಿದ್ದಿಲ್ಲ. ಸೊ ಇವತ್ತು ವಿಡಿಯೋ ಮಾಡಿ ಹಾಕಿರ್ತೀನಿ ರೀ. ಗೊತ್ತಿಲ್ಲ ಬೇಜಾರಲ್ಲತ್ತದ್ರಿ. ವಿಡಿಯೋ ಮಾಡೋ ಮನಸ್ಸು ಇಲ್ಲ ನಂಗೆ. ಐತಿ ವಿಡಿಯೋ ಅಂತೂ ಜಾಸ್ತಿ ಕಮೆಂಟ್ನೂ ಯಾರು ಹಾಕಲಾಗಿರಿ. ಮಾತಾಡಕ್ಕೆ ಹೇಳ್ತೀನಿ ರೀ. ಕಮೆಂಟ್ನ ಯಾರು ಜಾಸ್ತಿ ಹಾಕಲಾಗಿರಿ. ಪೈಲಾದಲ್ಲ ನಮ್ಮ ಗುಂಡ ಮರಿ ಉಂಟಾಡ್ರಿ. ಈಗಂತೂ ಜಾಸ್ತಿ ಹಾಕಬೇಕಾಗಿತ್ತು. ಹಾಕೋದೇನೋ ಗೊತ್ತಿಲ್ಲ. ನಿಮ್ಮ ವಿಡಿಯೋ ಇಷ್ಟ ಆಗ್ತಿಲ್ಲ ಅದನ್ನು ಗೊತ್ತಿಲ್ಲ. ಜಾಸ್ತಿ ವ್ಯೂಸ್ನೂ ಬರ್ಲಾಗ್ಯಾವ್ರಿ, ಕಮೆಂಟ್ನೂ ಬರ್ಲಾಗ್ಯಾವ. ಎರಡೂ ತೊಗೋಬೇಕ್ರಿ. ವ್ಯೂಸ್ ಹೆಚ್ಚಿಗೆ ಬಂದ್ರೆ ತೊಗೋಬೇಕು, ಕಮ್ಮಿ ಬಂದ್ರೆ ತೊಗೋಬೇಕು. ಆ ಥರ ಏನಿಲ್ಲ ರೀ. ಜೀವನ ಕಷ್ಟ ಸುಖ ಬಂದಿವ್ರಿ ಎಲ್ಲ ಎದುರಿಸ್ಕೊಂಡು ಹೋಗ್ಬೇಕಲ್ರಿ.
ಆದ್ರೂ ಒಂದೊಂಥರ ಮನ್ಸಕ್ಕೆ ಹೋಗ್ಬಿಡ್ತದ್ರಿ ಒಮ್ಮೆ ಭಾಳ ಅಂದ್ರೆ ಭಾಳ ಮನ್ಸಿಗೆ ಬಿದ್ದಾಗ್ಬಿಡ್ತಂದ್ರೆ ಮನ್ಸಕ್ಕೆ ಹೋಗುತ್ತದ್ರಿ. ಕೂಗಬಾರ್ದ್ರಿ ಯಾವತ್ತು ಎಂಥದ್ದು ಏನೇ ಪ್ರಾಬ್ಲಮ್ ಇದ್ದರೂ ಮನುಷ್ಯ ಏನೇ ಪ್ರಾಬ್ಲಮ್ ಆದ್ರೂ ಕೂಗಬಾರ್ದು. ಬಟ್ ಆದರೂ ಬೇಜಾರಲ್ಲತ್ತದ್ರಿ ಮನ್ಸೇ ಬರ್ಲಾಗ್ಯದಪ್ಪ. ಯಾವ 2 ದಿನ ಆಯ್ತು ನಿನ್ನೆ ಹಿಡ್ದೈತಿ ಹಂಗೆ ಆಗತ್ತದ್ರಿ. ಒಟ್ಟ ಮನ್ಸಿಲ್ಲ. ಏನೋ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಹೇಳಿಲ್ರಿ, ಏನು ಮಾಡ್ತೀರಿ ಅದು ತಿಳಿಯಲ್ರಿ. ಫುಲ್ ಬೇಜಾರಾಗ್ಬಿಟ್ಟದ. ಹೇಳೋದೇ ಮುಂಜಾನೆ 7 ಗಂಟೆಗೆ ಎದ್ದಿದ್ದು, ಲೇಟ್ ಆಗಿತ್ತು. ರಾತ್ರಿ ಮನ್ಕೊಳಕ್ಕೆ ಲೇಟ್ ಆಯ್ತು, ಮುಂಜಾನೆ ಹೇಳಕ್ಕೆ ಲೇಟ್ ಆಯಿತು. ಇಲ್ಲ ಮುಂಜಾನೆ ಜಲ್ದಿ ಹೇಳ್ತೀವಿ. ಈಗಂತೂ ಪಾರ್ಗಳು ಸುಟ್ಟಿ ಇದ್ದ ಸಲಿಂದ 6 ಗಂಟೆಗೆ ಹೇಳ್ತಿದ್ದ, ಮತ್ತು 5 ಗಂಟೆಗೆ ಹೇಳ್ತಿದ್ದ. ಪಾರ್ಗಳು ಸುಟ್ಟಿ ಇರೋ 6 ಗಂಟೆಗೆ ಹೇಳ್ತಿದ್ದ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಹೋಗೋದು ತೀರಾ ಲೇಟ್ ಆಯಿತು. ಇಷ್ಟೆಲ್ಲ ಒಳ್ಳೆ ಅಲ್ಲಿಗೆ ಬಂದು ಕೆಲಸ ಮಾಡ್ಬೇಕಲ್ರಿ. ಕೆಲ್ಸದಿಂದ ಬಂದು ಮನ್ಯಾಗ ಕೆಲಸ ಮಾಡ್ಬೇಕು ಅಂದ್ರೆ ತೀರಾ ಬೇಸರ ಬಂದುಬಿಡ್ತದ. ಐಶ್ವರ್ಯ ಬಂದಾಳ್ರಿ. ಏನೋ ಗುಂಡಮ್ಮರ ಜೊತೆ ಮನಸ್ಸು ಬರ್ಬೇಕಿತ್ತು, ಒಟ್ಟ ಮನಸ್ಸೇ ಇಲ್ರಿ. ಏನು ಮಾಡ್ತೀರಿ, ಮನ್ಸು ಒಳ್ಳೆಗ್ಯದ. ಕುಂತರು ನಿಂತರು ಮನ್ಸು ಒಳ್ಳೆಗ್ಯದ, ಏನೇ ಮಾಡಿದ್ರು ಮನ್ಸು ಒಳ್ಳೆಗ್ಯದ. ಬೇಜಾರಾಗತ್ತದ. ಸುಮ್ಮನೆ ಸೈಲೆಂಟ್ ಇದ್ದು ಬಿಡ್ಬೇಕು ಅನ್ಸುತ್ತದ. ಕಂಡಕ್ಟಿ ಬೇಜಾರಾಗುತ್ತೆ ಅನ್ಸ. ಇದು ಮಾಡ್ಬೇಕು. ಯಾಕೆ ಬೇಜಾರಾದ್ರು ಏನೇ ಮಾಡಿದ್ರು ಜೀವನ ಹಂಗೆ ಮುಂದೆ ಮಾಡಬೇಕು. ಅಡುಗೆ ಮಾಡ್ಬೇಕು, ಕೆಲಸ ಮಾಡಬೇಕು. ಎಷ್ಟೇ ಬೇಜಾರಾದ್ರೂ ಕೆಲಸಗಳಕ್ಕೆ ತಪ್ಪಿದ್ದಲ್ಲ. ಮಕ್ಕಳ ಸಮಾಧಾನ ಮಾಡಬೇಕಲ್ರಿ ಕೆಲಸ. ಅಡುಗೆ ಅವು ಹಂಗೆ ಇಟ್ಟರೆ ಹಂಗೆ ಹಾಗೆ ಅದ್ರ ಅಡುಗೆ ಈಗ ಫೋನೇ ಮಾತಾಡ್ತಾರೆ. ಇಷ್ಟು ಮ್ಯಾಗಳ ಊಟ ಮಾಡ್ಬೇಕು, ಹಸುವಾಗ್ಯದ. ನಾವು ಊಟ ಮಾಡಿ ಬಟ್ಟೆ ಬಟ್ಟೆ ಮಾಡ್ಬೇಕು. ಬಿಸಿಲಾಗ ಅಂತೂ ಕೆಲಸ ಅಂತೂ ಒಲ್ಲ ಅನ್ಸತ್ರಿ ಕೆಲಸ ಮಾಡಕ್ಕೆ. ಸರ ಮನ್ಸಿಗೆ ಸಮಾಧಾನ ಇಲ್ಲ ಅಂದ್ರೆ ಕೆಲಸ ಮಾಡ್ಬೇಕು ಅನ್ಸಲ್ರಿ ಫ್ರೆಂಡ್ಸ. ಮನ್ಸಿಗೆ ಸಮಾಧಾನ ಇಲ್ಲ ಅಂದ್ರೆ ಕೆಲಸ ಮಾಡ್ಬೇಕಂತ ಅನ್ಸಲ್ಲ. ಹಂಗಾಗಿ ನಮ್ದು ಕಿಚನ್ ಕಟ್ಟಿ ನೋಡ್ರಿ ಹಂಗಾಗಿಬಿಟ್ಟದ. ಮಾಡ್ಬೇಕು ಕೆಲಸ ಆದರೂ ಮಾಡಿಲ್ಲ. ಮನ್ಸಿಗೆ ಒಂದು ಸ್ವಲ್ಪ ಇದ್ರೆ ಪಟ್ಪಟ್ಟ ಕೆಲಸ ಮಾಡ್ಕೊಂಡು ಕುಂದ್ರಕ್ಕೆ ಬರ್ತದೆ. ಒಟ್ಟು ಎಣ್ಣೆದಲ್ಲಿ ಬೇಕಾದ್ರೆ ಕೂತ್ಬಿಟ್ಟಿದ್ದೆ ನಾವು. ಅಂಥದ್ದೇನು ಪ್ರಾಬ್ಲಮ್ ಆಗಿಲ್ಲ, ಮನ್ಸಿಗೆ ನೆಮ್ಮದಿ ಇಲ್ಲ. ಯಾಕೋ ನನಗೆ ಗೊತ್ತಿಲ್ಲ, ಬೇಜಾರು ಆಗ್ಲತ್ತದ್ರಿ. ಏನೇ ಎಷ್ಟು ಬೇಜಾರಾದ್ರೂ ಮನುಷ್ಯ ಕೂಗಬಾರ್ದ್ರಿ. ಕುಗ್ಗಿಲ್ರಿ, ಆದ್ರೆ ಬೇಜಾರಾಗಿದ್ದು ಮಾತ್ರ ಹೇಳ್ಕೊಟ್ಟು ನಿಮ್ಮ ಹತ್ರ ಹೇಳ್ಕೊಬೇಕಲ್ರಿ. ಹಂಗೆ ಹೇಳ್ಕೋದು ಅಂತ ಸಮಾಧಾನ ಮಾಡ್ಕೊಂಡು ಹೇಳ್ಕೋದು. ನಿಮ್ಮ ಹತ್ರ ನೀವು ಕಮೆಂಟ್ ಹಾಕ್ತೀರಿ. ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸಮಾಧಾನದಿಂದ ಕಮೆಂಟ್ ಹಾಕ್ತೀರಿ. ಫ್ಯಾಮಿಲಿ ಹತ್ತಲೇ ಖುಷಿ ಆಗ್ತದೆ ಕಮೆಂಟ್ ನೋಡಿ. ಅಪ್ಪ ಬೇಜಾರಾಗಬೇಡ್ರಿ, ಲೈಫ್ ಅನ್ನೋದು ಇದ್ದಿದೆ ಹಂಗಾಗಿ ಹತ್ತಲೇ ಕಮೆಂಟ್ ಹಾಕ್ತೀರಿ. ಖುಷಿ ಆಗ್ತದ್ರಿ. ಹಂಗಾಗಿ ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳ್ಳೋದು. ಇನ್ನೊಂದು ಏನೇ ಒಂದು ಬೇಜಾರಾಗಲಿ, ಖುಷಿ ಆಗಲಿ, ದುಃಖ ಆಗಲಿ, ಮನಸ್ಸಿಗಾಗಲಿ ಏನೇ ಇದ್ದರೂ ನಿಮ್ಮ ಹತ್ರ ಹೇಳ್ಕೋದಕ್ಕೆ ಒಂದೆರಡು ಸಮಾಧಾನ ಮಾತು ಹೇಳ್ತೀರಿ, ಕಮೆಂಟ್ ಹಾಕ್ತೀರಿ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೋದ್ರೆ ಕೆಲಸ ಖುಷಿ ಆಗ್ತದೆ ಅಂತೇಳಿ ನಂಗೆ ಮಾಡ್ಬೇಕು. ಕೆಲಸ ಏನು ಮಾಡ್ಬೇಕತ್ತೀರಿ ಅಷ್ಟು ಗಂಗ ಹಿಡ್ಕೊಂಡಿದ್ರೆ ನಡೆದದ್ರಿ. ಹಸುವಾಗ್ಯದ. ಒಂದು ಕಿಚನ್ ಕಟ್ಟಿ ಮಾಡ್ಕೊತೀನಿ. ನಾನು ಶಿವನ ಕಲಿಸ್ತೇನೆ. ಹಾಕಿ ಮ್ಯಾಗ ಕೂತಾಳ ಕಲಿಸ್ಬೇಕೀಗ ಕಲಿಸಿ ಮನಸ್ಸೇ ಬರ್ಲಿಲ್ಲ. ದಿನಾನೂ ಹೋಗಲ್ಲಾಗ್ಯದ, ಮನಸ್ಸು ಬರ್ಲಾಗ್ಯದ. ಟೈಮ್ನೂ ಮುಂದಕ್ಕೆ ಜಲ್ದಿ ಹೋಗಲ್ಲಾಗ್ಯದ. ಇನ್ನು ಒಟ್ಟು ಹೋಗಲೇ ಆಗ್ಯದ್ರಿ, ಜಲ್ದಿ ಹೋಗಲ್ಲಾಗ್ಯದ ಟೈಮ್. ಸೊ ನಮ್ಮ ಐಶ್ವರ್ಯ ಬರಲಿಲ್ಲ ಫ್ರೆಂಡ್ಸಿಂದ ಮಾತಾಡೋಗತ್ತು ಮ್ಯಾಗ. ಹಂಗಾಗಿ ನಾನೇ ಬಟ್ಟೆ ಒಗಿಬೇಕಂತ ಹೋಗಿಲ್ಲತ್ತೀನಿ. ಜಾಸ್ತಿ ಏನು ಬಟ್ಟೆ ಇಲ್ಲ ಅಂತ ಪರಿ ಒಗಿಲಿಕ್ಕೆ. ತೋಡೆ ಇದ್ದು ನಮ್ಮ ಇಷ್ಟು ಗುಂಡಮರಿ ಯಜಮಾನ್ರು ಎಲ್ಲ ಆಯಿತು. ಈ ರೆಸ್ಟ್ನೂ ಇಲ್ಲರಿ. ಮನ್ಯಾಗ ಗಂಡ್ಸ್ಮಕ್ಳು ಇದ್ದರೆ ಜರ ಜಾಸ್ತಿ ಕೆಲಸ ಇರೋದ್ರಿ. ನಮ್ದು ಏಟ್ರಿ ಬಾಂಡೆನೂ ಕಮ್ಮಿ ಇರ್ತಾವೆ, ಬಟ್ಟೆನೂ ಕಮ್ಮಿ ಇರ್ತಾವೆ. ಅಟ್ಟೆ ಇದ್ದಿತ್ತು ಊಟ ಮಾಡೋದು. ಮನ್ಯಾಗ ಗಂಡ್ಸ್ಮಕ್ಳು ಇದ್ರೆ ಅದು ಇದು ಮಾಡ್ಕೊಂಡು ಹೋಗ್ತೀವಿ ರೀ. ಇಲ್ಲಿ ಬಟ್ಟಿಗೆ ಅದೇ ಏನಾರ ನಾಷ್ಟ ಮಾಡೋದು, ಅನ್ನ ಬೇಳೆ ಮಾಡೋದು, ಅದು ಮಾಡೋದು, ಇದು ಮಾಡೋದು, ತಿನ್ನೋದು, ಕುಂದ್ರೋದು. ಹೆಣ್ಮಕ್ಳಿಗೆ ಇಟ್ಟೆ ರೀ, ಜಾಸ್ತಿ ಏನು ಅಡುಗೆ ಮಾಡೋಂಗಿಲ್ಲ. ಹಾಗಾಗಿ ಬಟ್ಟೆನೂ ಜಾಸ್ತಿ ಇಲ್ಲರಿ ಫ್ರೆಂಡ್ಸ್, ತೋಡೆ ಇದ್ದು. ಹಂಗಾಗಿ ಬಟ್ಟೆ ಒಕ್ಕೊಳಕತ್ತೀನಿ. ಅಕ್ಕಿ ಬಾರೆ ಅಲ್ಲಕತ್ತೀನಿ ರೀ ಇಶುಗ. ಇಲ್ಲ ಅಂತ ಅಕ್ಕಿ ಯಜಮಾನ್ ಗೊತ್ತಾ ಫುಲ್ ಬಿಜಿ ಇದ್ರಿ. ಫೋನ್ಯಾಗ ಮಾತ್ಕೊಡ್ಕೋತ ಮ್ಯಾಗ ನಿಂತು ಬಿತ್ತಳು. ನಾನಿವತ್ತು ಕೆಲ್ಸಕ್ಕೆ ಹೋಗಿದ್ನಲ್ಲ ರೀ ಫ್ರೆಂಡ್ಸ್. ಅಲ್ಲಿದು ಹೈರಾಣ ಐತೆ. ನಾವು ಹೋಗ್ಲಿಕ್ಕೆ ಅರ್ಧ ಗಂಟೆ, ಬರ್ಲಿಕ್ಕೆ ಅರ್ಧ ಗಂಟೆ. ಬಿಸಿಲಾಗ ಅನಿಸ್ಬಿಡ್ತದ. ಏನು ಮಾಡ್ತೀರಿ, ಅದ್ರ ಕೆಲ್ಸಕ್ಕೆ ಹೋಗ್ಬೇಕಲ್ಲ. 2 ಚದರ ರೂಪಾಯಿ ಅದಕ್ಕರೆ ಆತವ್ರು. ನನಗೆ ಬಿಟ್ಟು ಕೂತು ಏನು ಮಾಡ್ಬೇಕಂತ ನಾನು ಹೋಗ್ತೀನಿ ರೀ. ಬ್ಯಾಡ ಅಂತಾರೆ ಮನೆ ಬೈತಾರೆ. ಹೋಗ್ಬೇಡ ನೋಡಿರಿ, ಕೆಲ್ಸಕ್ಕೆ ಹೋಗ್ಬೇಡ ನಿನ್ಗೇನು ಕಮ್ಮದತ್ ನೀವು ಹೋಗ್ತಿ ಈಗ ಅದಾತ್ರಿ. ಗಾಡಿ ಸ್ವಂತ ಆಗ್ಯದ, ಎದಕ್ಕೆ ಹೋಗ್ತಿ ಅಂತಾರೆ ರೀ. ಗಾಡಿ ಸ್ವಂತ ಆದರೂ ಇನ್ನೂ ನಮ್ಮ ಕೈ ಬಂದದ್ರಿ, ನಮ್ಮ ಕೈಗೆ ಫ್ರೆಂಡ್ಸ್ ಗಾಡಿ ಸ್ವಂತ ಆದರೂ. ಬಟ್ ಸೆಕೆಂಡ್ ಹ್ಯಾಂಡ್ ಇದ್ದ ಸಂಬಂಧ ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಅಲ್ಲೂ ಬರಲ್ಲ ರೀ. ನಮ್ಮ ಮನೆ ಮಹಾಲಕ್ಷ್ಮಿ ಹೇಳಿ ನಮ್ಮ ಮನೆಗೆ ಬಂದದ್ರಿ ಫ್ರೆಂಡ್ಸ್. ಅದು ನಮ್ಮ ಲೈಫೇ ಚೇಂಜ್ ಆಗ್ತದ. ಅದೊಂದು ಭರವಸೆ ನನಗೆ ಅದ ರೀ. ಅಷ್ಟು ಮನೆ ಮಹಾಲಕ್ಷ್ಮಿ ಬಂದಂಗೆ ಬಂದದ್ರಿ ನಮಗೆ. ಅದು ಗಾಡಿ
ಬಟ್ ಸ್ವಲ್ಪ ಹಳಿ ತೊಗೊಂಡು ಸಂಬಂಧ ರಿಪೇರಿ ಬಂದವ್ರು ಗಾಡಿ ಅವು ಇವು ಸಣ್ಣ ಪುಟ್ಟ ರಿಪೇರಿಗಳವ ಆ ರಿಪೇರಿ ಮಾಡೋಕೆ ಒಂದು ಸ್ವಲ್ಪ ರೊಕ್ಕ ಬೇಕಲ್ರಿ ಹಾಗಾಗಿ ಯಜಮಾನ್ ಟ್ರಿಪ್ ಬರೋಣ ರೊಕ್ಕ ತಂದು ಗಾಡಿಗೆ ಹಾಕ್ಲಿಕತ್ತಾರ ರೊಕ್ಕ ತಂದು ಗಾಡಿಗೆ ಹಾಕ್ಲಿಕತ್ತಾರ ರೀ ಸೊ ಹಂಗಾಗಿ ನಾನು ಸುಮ್ಮನೆ ಅದಕ್ಕೆ ಹೆಲ್ಪ್ ಆಗ್ತಾವ ಕೆಲಸ ಬಿಟ್ಟು ಏನು ಮಾಡಬೇಕು ಬಿಡಬಾರ್ದು ಅವಾಗ ಹೇಳ್ತೀರಿ ನಾವು ಹೊಲ್ಕತ್ತೆ 2 ವರ್ಷ ಆಯ್ತು ಕೆಲ್ಸಿಗೆ ಹೇಳತ್ತಾರೆ ನೀ ಏನು ಹೋಗಬೇಡ ಆದ್ರೆ ನನ್ನ ಜೀವ ತಳಲಾಗಿತ್ತು ನಾವು ಓದ್ತೀನಿ ಈಗ ಹೋಗ್ಲಿಕ್ಕೆ 2 ವರ್ಷ ಆಯಿತು ನಾವು ಓದ್ತೀನಿ ರೀ ಬಿಡಲ್ಲ ನೋಡ ಮುಂದೆ ಬೇಕಾದ್ರೆ ಬಿಡಕ್ಕೆ ಬರ್ತದೆ ಕೆಲಸ ಬಿಟ್ಟು ಏನು ಮಾಡೋದು ಸಿಗೋದೆ ನನಗೆ ಅಪರೂಪಕ್ಕೆ ಸಿಕ್ಕದ್ರಿ ಕೆಲಸ ಬಿಡಲ್ಲ ಅಂತೇಳಿ ಅಂದೀನಿ ರೀ ಅದಕ್ಕೇನೆ ಸುಮ್ಮನೆ ನೋಡಿರಿ ಈಗ ಇನ್ನೊಂದು 10-11ನೇ ತಾರೀಕು ಬಂದ್ರೆ ನನ್ನ ಪೇಮೆಂಟ್ ಬರ್ತದೆ ಟೀಚರ್ ಅದ್ರದ್ದು ಹಂಗಾಗಿ ಅದಕ್ಕೆ ಆತವ್ರು ಮನ್ಯಾಗ ಖರ್ಚಿಗೆ ಆಗ್ತದ ಎಣ್ಣೆ ಥರ ಆಗ್ತದ ಇದಾಗ್ತದ ಅಂತೇಳಿ ಕೆಲಸ ಬಿಟ್ಟು ಏನು ಮಾಡ್ಬೇಕನ್ನ ನಂದು ಅವ್ರು ಹಂಗೆ ಅವ್ರು ಅಂತಾರೆ ವಾರ್ನಿಂಗ್ ಮಾಡ್ತಾರೆ ಅವ್ರು ನೀವರೇ ನೀ ಕೆಲಸ ಬಿಡಿಸ್ತೀನಿ ನೋಡಿ ನನಗೆ ಈರೇಶ್ನ ಹಂಗೆ ಅಂತಾನೆ ರೀ ನಿನ್ನ ಕೆಲ್ಸಕ್ಕೆ ನಾ ಹೋಗಿ ಬಿಡಲ್ಲ ಬಿಡಿಸ್ತೀನಿ ಅಂತೇಳಿ ಅವರು ಹಂಗೆ ಅಂತಾರೆ ನಾನು ಅರಿ ಮಾಡ್ತೀನಿ ನೀ ಎಷ್ಟೇ ತಿಪ್ಪಲು ಹಾಕಿದ್ರೆ ನಾನು ಕೆಲ್ಸ ಹೋಗೋದು ಬಿಡಲ್ಲ ರೀ ನೀ ಎಷ್ಟೇ ತಿಪ್ಪಲು ಹಾಕಿದ್ರೆ ಕೆಲ್ಸ ಹೋಗೋದು ಬಿಡಲ್ಲ ನೋಡಮ್ಮಂತಾರೆ ಅವರು ನೋಡಮ್ಮಂತಾರೆ ಇವನು ನೋಡಮ್ಮಂತಾರೆ ಕೆಲಸ ಸಂಬಂಧ ನಂದೇನು ರೀ ಇವರೇ ಬಿಟ್ಟು ಏನು ಮಾಡ್ಬೇಕು ಕೆಲಸ ಹತ್ತಿ ಅದಕ್ಕೆ ಆತವ ರೊಕ್ಕ ಬಿಟ್ಟು ಏನು ಮಾಡ್ಬೇಕು ಅನ್ನೋದು ನಂದು ಇಷ್ಟೇ ರೀ ಫ್ರೆಂಡ್ಸ ಅಷ್ಟೇ ಮನ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಇಲ್ಲ ರೀ ಇವತ್ತು ಬೇಜಾರಾಗ್ಲಾಗತ್ತದ ರೀ ಏನು ಹೇಳ್ಕೊಬೇಕು ಏನು ಬಿಡಬೇಕು ಅದೊಂದು ರೀ ಫ್ರೆಂಡ್ಸ್ ಹಿಂಗೆ ನೋಡಿ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲ ನಿಮ್ಮಿಂದ ರೀ ನಾವು ರೀ ಫ್ರೆಂಡ್ಸ್ ಒಂದು ಏನೋ ಒಂದು ಮ್ಯಾಪ್ ಬೆಳಿತೀನಿ ಅಂದ್ರೆ ಒಂದು ಯೂಟ್ಯೂಬ್ದಾಗ ಆಗಲಿ ಇನ್ಸ್ಟಾಗ್ರಾಮ್ದಾಗೂ ಸಪೋರ್ಟ್ ಮಾಡತ್ತಾರೆ ರೀ ಫೇಸ್ಬುಕ್ನಾಗೂ ಸಪೋರ್ಟ್ ಮಾಡತ್ತಾರೆ ಹಂಗೆ ಒಂದು ಸ್ವಲ್ಪ ಕಂಟೆಂಟ್ ಮಾಡೋಕೆ ಜರ ಟೈಮ್ ಸಿಗಲ್ಲಾಗ್ಯದ ರೀ ಡೈಲಿ ಲಾಗ್ ಇದ್ದಿದ್ದೆ ನಮ್ದು ಡೈಲಿ ಲಾಗ್ ಹಾಕ್ತೀವಿ ಕಂಟೆಂಟ್ ಮಾಡಬೇಕು ಅಂದ್ರೆ ನಮಗೆ ಆಗಲ್ದು ಯಾಕೆ ಮನ್ಯಾಗ ಏನಿರ್ತದೆ ಅದೇ ನಡೆದು ರೀ ಅವತ್ತು ದುನಿಯಾ ಟೆನ್ಷನ್ ಇರ್ತಾವೆ ರೀ ಪ್ರಾಬ್ಲಮ್ ಇರ್ತಾವೆ ಮನೇದು ಪರ್ಸನಲ್ ಪ್ರಾಬ್ಲಮ್ ಇರ್ತಾವೆ ರೀ ಅದು ಇದು ಟೆನ್ಷನ್ ಇರ್ತದೆ ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಜರ ಇದು ಆಗಿಬಿಡ್ತಾವೆ ರೀ ಮಾಡೋಕೆ ನಮ್ಮ ಯಜಮಾನ್ರು ವೀರೇಶ ಇದ್ರೆ ಅಂದ್ರೆ ಮತ್ತೊಂದು ಜರ ಜಾಸ್ತಿ ಓಡ್ತಾವೆ ರೀ ಐಶು ಬಂದರು ಜರ ಜಾಸ್ತಿ ನೋಡ್ತಾರೆ ಜನ ಏನೋ ಗೊತ್ತಿಲ್ಲ ರೀ ಜಾಸ್ತಿ ಯಾರು ನೋಡಲ್ಲಾಗ್ಯಾರ ಕಮ್ಮಿ ನೋಡತ್ತಾರೆ ರೀ ಹಾಗಾಗಿ ನಂಗೆ ಒಂದು ಸ್ವಲ್ಪ ಎಲ್ಲ ವಿಷಯದಾಗೆ ಬೇಜಾರಾಗಿಬಿಟ್ಟದ್ರಿ ಎಲ್ಲ ಯಾವ ವಿಷಯ ಹೇಳ್ಕೊಬೇಕು ಯಾವ ವಿಷಯ ಹೇಳ್ಕೊಬಾರ್ದು ಅದನ್ನು ಇದಾಗಲ್ರಿ ಬಟ್ ಟೈಮ್ ಬರ್ತದೆ ಫ್ರೆಂಡ್ಸ ನಿಮ್ಮ ಹತ್ರ ಹೇಳ್ಕೊಳ್ಳೋಂಥ ಟೈಮ್ ಬರ್ತದೆ ರೀ ಬಂದಾಗ ಹೇಳ್ಕೊತೀನಿ ಅಂತ್ರಿ ಯಾಕೆ ನಿಮ್ಮ ಹತ್ರ ಮುಚ್ಚಿಡೋಂಥ ನಂಬಲ್ಲಿ ಏನೂ ಇಲ್ಲ ರೀ ಎಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ ರೀ ನೀವು ನಾವು ರಿಲೇಷನ್ ಹೋಗ್ಬಿಟ್ರು ಯಾರು ಏನೂ ಸಂಬಂಧ ಇಲ್ಲ ನಮ್ಗೆ ನೀವೇ ನಮಗೆಲ್ಲ ಸೊ ನಿಮಗೆ ಹೇಳ್ಕೊಳ್ಳೋ ಟೈಮ್ ಬರ್ತಾರೆ ರೀ ಫ್ರೆಂಡ್ಸ ಹೇಳ್ಕೊತೀನಿ ಅದೇನು ಫ್ರೆಂಡ್ಸ್ ಬಿಸಿ ಅನ್ನ ಸಾರಿ ಹುಸು ಆಗ್ಯದ ಅಡುಗೆ ಆಗ್ಯದ ನಮ್ಮ ಐಶು ಬಾ ಅಂದ್ರೆ ಏನೋ ಮಾತಾಡಕತ್ತಾಳ್ರಿ ಅದಕ್ಕೆ ಹುಡುಗರು ಕೊಡ್ಬೇಕಂತ ಕೊಡ್ಲತ್ತೀನಿ ಬರ್ರಿ ಕುಂದ್ರ ವಿರಾಜ್ ಕುಂದ್ರ ನೋಡ ಮುಸ್ರಿ ಹಾಕ್ಬಿಟ್ಟು ಚಂದ ಕುಂದ್ರಿ ವಿರಾಜ್ ತೋರು तुला काय पाहिजे ಸಾಕರ್ ನೈ ಫಕ್ತ ಬಾತ್ ಖಾಯಚ್ಚ ಉಳ್ಳು ಕೊಡ್ಲತ್ತೀನಿ ಅವ್ರಿಗೆ ಹುಸು ಆಗ್ಯದ ಅಂತ ನಾ ಐಶು ಆಮೇಲೆ ಊಟ ಮಾಡ್ತೀವಿ ಈಗ ಚಪಾತಿ ಮಾಡ್ಬೇಕಂದ್ರೆ ಟೈಮ್ ಇಲ್ಲ ರೀ ಫ್ರೆಂಡ್ಸ್ ಹೊಸು ಆಗಿತ್ತು ಹಾಗಾಗಿ ಚಪಾತಿ ಚಂದೆ ಮಾಡಿದ್ರೈತಿ ಈಗ ಅನ್ನ ಬೇಳೆ ಮಾಡಿದ್ರೈತಿ ಅಂತೇಳಿ ಅನ್ನ ಬೇಳೆ ಮಾಡ್ತೀವಿ ಉಂಡ್ರೋಡ ಬಿಸಿ ಬಿಸಿ ಉಂಡ್ರಿ ಕರಿ ಊಟ ಮಾಡಿ ನೋಡ ಅನ್ನ ಸರ್ ಕಟ್ಟಿಂಗ್ ನೋಡ್ರಿ ತಲೆ ಕಡ್ಡೆಗ್ಯದ ಪರ್ಗೊಳದು ಬ್ಯಾಸಿಗದ ಕಟ್ಟಿಂಗ್ ಮಾಡಿಸ್ಬೇಕಂದ್ರೆ ಆಗಲ್ದು ಈಗ ಸದ್ಯಕ್ಕೆ ಇಲ್ವಾ ನೀವು ಉಂಡ್ರ ಮೊದಲ ಹಾಂ ಅಲ್ಲೇ ಸೈಡ್ ಒಂದು ಜರ ತೆಳಗೆ ಬಿತ್ತ ತಿಳ್ಕೊನಿ ಅನ್ನ ಬಾ ಹೊಡಿತೀನ ಮುಸ್ರಿ ಚೆಲ್ಲದಿಲ್ಲ ಅಜ್ಜಿ ಬಾತಿ ಈಗ ಕಸ ಹೊಡಿದಿನ ಸ್ವಚ್ಛ ನೋಡ್ರಿ ಹೆಂಗೆ ಅಂತಾನ್ರಿ ಮುಸ್ರಿ ಹಾಕ್ಬಿಡಂದ್ರೆ ನಾನೇ ಕಸ ಹೊಡಿತೀನಿ ಅಂತಾನ ಒಟ್ಟ ಕಚ್ರ ಹಾಕೋದಿಲ್ಲ ತೆಳಗ್ರಿ ಶಿಸ್ತಗಳು ನೋಡ ಬರ ಗುಂಡಿ ತಗೋತೀನಿ ಫ್ರೆಂಡ್ಸ್ ಹಳ್ಳಗ ತಳಕಿ ಬರ ಗುಂಡಿ ಏನು ಮಾಡಿದಪ್ಪ ಇವು ಇದು ರಾಕೆಟ್ ತೋರ್ಸ್ ಮೇಡಮ್ ತೋರ್ಸ್ ಚಂದ ಇದು ಆಡೋದು ఏంద ತೋರ್ಸು ಬಟನ್ ತೋರ್ಸು ಮತ್ತೆ ಮತ್ತಿದು ಗಾಡಿದು ಗಾಡಿ ಕತ್ತರಿಸಿ ತೋರ್ಸು ಮತ್ತಿದು ಮೊಬೈಲ್ ಗೇಮಾ ಇಟ್ಟೆಲ್ಲ ತಯಾರು ಮಾಡಿ ಮತ್ತಿದು ಏನು ಅದು ಗೇಮ್ ಆಡೋದು ಹಿಂಗೆ ಒತ್ತಾನೆ ಇದು ರಾಕೆಟ್ ಹಿಂಗೆ ಇಟ್ಟೆಲ್ಲ ಮಾಡಿ ಮನ್ಯಾಗ ಕೂತಿಂತ ಎಲ್ಲ ಕಾರ್ಬಾರ್ ಮಾಡ್ತಾರೆ ನೋಡ್ರಿ ನೀ ಏನು ಮಾಡಿದೆ ಸಾಲಿ ಸೊಟ್ಟಿ ಬಿದ್ದವಲ್ಲ ನೀ ಏನು ಮಾಡಿದೆ ಏನಿಲ್ಲ ಎಮ್ಮಿ ಕೈಲಿಕ್ಕೆ ಹೋಗು ಹಾಂ ಪಾಡೆ ಮಾಡೋದಿಲ್ಲಿನ ವಿಜಿಲ್ ಬಾರೋ ವಿಜ್ಜಿ ಎಲ್ಲ ಆಟ ಆಡತ್ತ ನೋಡ್ರಿ ವಿಜ್ಜಿ ಆಟ ಆಡತ್ತಲ್ಲ ಊರಿಗೆ ಬಂದವ್ರ ಮೈ ಕೈ ಎಲ್ಲ ನೋಯಿಸುತ್ತೆ ನೆಗಡಿ ಇಲ್ಲ ಬರೀ ಮೈ ಕೈ ಎಲ್ಲ ನೋಯಿಸುತ್ತೆ ರೀ ಪೋರಿ ತೊಗೊಂಡು ಕೂತಾಳ ನಮ್ಮ ಇಷ್ಟು ಹುಳಗಳ ರೀ ಫ್ರೆಂಡ್ಸ ಊಟ ಮಾಡಿದೇವೆ ರೀ ಅನ್ನ ಬೆಳೆ ಇತ್ತದೆ ಊಟ ಮಾಡಿದ್ನ ಕೆಲಸ ಮಾಡಬೇಕು ಬಾಂಡೆ ತೆಕ್ಬೇಕ್ರಿ ಬಟ್ಟೆ ಒಗ್ದಿನ ಅವಾಗೆ ಬಾಂಡೆ ತೆಕ್ಬೇಕು ಬೇಸರ ಉಂಟದ ಇಲ್ಲಿ ಬಾರು ವಿಜ್ಜಿ ಇಲ್ಲಿ ಬಾರಿ ಜರ ಬಂದೇನು ನಿಂಗೊಂದು ಮಾತು ಕೇಳೋದ ಇಲ್ವಾ ನಿನಗೊಂದು ಮಾತು ಕೇಳೋದ ಬಾಯಿ ಕುಂದ್ರ ಬಾಯಿ ಇರಿ ಬಾ ಇರಿ ಇಲ್ಲಿ ಕಾಲರ್ ಚಂದ ಮಾಡ್ಕೊ ಕುಂದ್ರು ಜರ ತಳ ಕುಂದ್ರು ಆಯ್ತು ಅನ್ಸನ್
ಹಾಯ್ ಫ್ರೆಂಡ್ಸ್. ಮಾಮ ಎಲ್ಲಿಗೆ ಹೋಗ್ಯಾನಪ್ಪ? ಊರೀಗ ಯಾವ ಊರಿಗೆ ಹೋಗ್ಯಾನ? ಗಗನಾಪುರ. ಗಗನಾಪುರಕ್ಕ? ಇದು ಯಾವಾಗ ಬರ್ತಾನಂತ? ಗೊತ್ತಿಲ್ಲ. ಏನು ಹೇಳೋ ಯಾವಾಗ ಬರ್ತಾನ? ಗೊತ್ತಿಲ್ಲ. ಮಾಮ ಯಾವಾಗ ಬರ್ತಾನೆ ಹೇಳು? ಹಾಸ್ಪಿಟಲ್ಗೆ ಹೋಗ್ಯಾನ? ಎದಕ್ಕೆ ಹೋಗ್ಯಾನ? ಇಂಜೆಕ್ಷನ್ ಚುಚ್ಚಕ್ಕ? ಯಾವಾಗ ಬರ್ತಾನ? ಬರಲ್ಲ. ಒಟ್ಟ ಬರಲ್ಲ? ಹಿಂಗೆ ಬೇಜಾರಲ್ಲತ್ತಿಲ್ಲ? ಹಾಂ ಏನು? ಸುಮ್ಮನೆ ಹೊಡಿತಾನ. ಹಕ್ಲಾಸ್ ಕೊಡು. ಮಾಮ ನಿಂಗೆ ಸುಮ್ಮನೆ ಹೊಡೆದಾನ? ಹಾ ಹೊಡಿತಾನ. ಅದಕ್ಕೆ ಹಕ್ಲಾಸ್ ಕೊಡ್ಲಿ? ಹಾ ಒಟ್ಟ ಮಾಮ ಕರ್ಕೊಬಿಡ ಮನ್ಯಾಗ. ಯಾಕೋ ಬೇಜಾರಾಗ್ಯದ? ಬರ ಹೊಡಿತಾನ. ಮಾಮ ಹೊಡಿತಾನೆ. ಪ್ರೀತಿ ಮಾಡಲ್ಲ ಮಾಮ? ಮಾಡಲ್ಲ? ಜೀವ ಮಾಡಲ್ಲ? ಮತ್ತೆ ಬರ ಹೊಡಿತಾನ. ಏನು ಮಾಡತ್ತೀನಿ? ಬರೀ ಹೊಡೆದ ಮಾಡ್ತಾನ? ಅಂದ್ರೆ ಮಾಮ ಬರ್ಗೋಬಾರ್ದು ಮನೆಗೆ? ಹಾಯ್ ಹೇಳ ಮಾಮಾಗ. ಹಾಯ್ ಹೇಳು. ವೀರೇಶ್ ಮಾಮ ಹಾಯ್ ಮನೆಗೆ ಬಾನು. ಒಂದೇ ಹೋಯ್ತು. ನೀ ಏನು ನಡೆಸಿ? ಹಾಂ ನೀ ಏನು ನಡೆಸಿ? ಇಲ್ಲಿ ಆಟ ಆಡ್ಬಾರ ಸಾಕು. ನೀರ ಮೊದಲೇ ನೀರು ಹೇಳತ್ ಬಡ್ದಾಡ್ತೀವಿ ನಡ್ರಿ ಮನ್ಯಾಗ. ನಿಮಗೆ ನಡೀರಿ ನಡೀರಿ ಸುಮ್ಮ. ಫ್ರೆಂಡ್ಸ್ ಬಿಸಿಲು ನೋಡ್ರಿ ಯಾವ ರೀತಿ ಕಂಡಂಗದ. ನಿಮ್ಮ ಕಡೆ ಹಂಗದ ಕಮೆಂಟ್ ಹಾಕ್ರಿ. ಬಿಸಿಲ ಇಂಥ ಬಿಸಿಲ ಪರ್ಗ ನೋಡ್ರಿ ಹೆಂಗೆ ಆಡತ್ತವ. ಶಿಗ ನಿಂದ್ರೆ ಓಡಲಾಗ್ಯಾರ ಆ ರೇಂಜಿಗೆ ಬಿಸಿಲು ಅದ್ರಿ. ಮ್ಯಾಗ ಬಂದೇನಿ ನಾನೇ ಒಂದು ಸ್ವಲ್ಪ ವೀಡಿಯೋಕ್ಕೆ ವಯಸ್ಸಾಕದಿತ್ತು, ಹಂಗಾಗಿ ಮ್ಯಾಗ ಬಂದೇನಿ. ನೋಡ್ರಿ ನಿಂದ್ರಕ್ಕೆ ಬರ್ಲಿಲ್ಲ ಆ ರೇಂಜಿಗೆ ಬಿಸಿಲು ರೀ. ಅಂತರ್ದಾಗ ಮಂದಿ ಹಳ್ಳಿಗಡ್ದಾಗ ಕೆಲಸ ಮಾಡ್ತಾರೆ ಹೊಲ್ದಾಗ. ಮತ್ತು ಡ್ರೈವರ್ಗಳದ್ದು ರೀ ಫುಲ್ ಲೈಫ್. ರೈತರುಗಳದ್ದು ಹಂಗೆ ರೀ, ಡ್ರೈವರ್ಗಳದ್ದು ಹಂಗೆ ರೀ ಲೈಫ್. ನೋಡ್ಲಿಕ್ಕೆ ಹೋದ್ರೆ ರೈತರು ಹೊಲ್ದಾಗಿ ದನ ನೋಡ್ದಂಗೆ ಹಿಂಗೆ ದುಡಿತಾರೆ. ಹಂಗೆ ದುಡಿತಾರಪ್ಪ. ಬಿಸಿಲು ಅಂದ್ರೆ ಬಿಸಿಲ ಆ ರೇಂಜಿಗೆ ದುಡಿತಾರೆ. ಡ್ರೈವರ್ಗಳಂತೂ ಇಂಥ ಬಿಸಿಲಾಗ ಡ್ರೈವಿಂಗ್ ನಡೆಸ್ಬೇಕಲ್ಲ, ಗಾಡಿ ನಡೆಸ್ಬೇಕು ಭಾಳ ಆಗ್ತದೆ ರೀ. ನಾ ಒಂದಿನ ಸುಮ್ಮ ಗಾಡಿಯಾಗ ಒಂದೇ ಟ್ರಿಪ್ ಹೋಗಿದ್ನಲ್ರಿ, ಹೈರಾಣಾಗಿದ್ದ. ಬರೀ ನಾವು ಬಾಜು ಕೂತು ಹೋಗಿದ್ದು ಹೈರಾಣಾಗಿತ್ತು ರೀ ಕಂಡಾಗ. ಅದ್ರ ನಮ್ಮ ಯಜಮಾನ್ರು ಚಂತರ ಗಾಡಿ ನಡೆಸ್ತಾರೆ. ಈ ಡ್ರೈವರ್ಗಳ ಲೈಫ್ ಅವ್ರು ಅಂತಾರೆ ಎಲ್ಲ ರೀ. ಡ್ರೈವರ್ಗಳು ಅಣ್ಣಗಳ ಲೈಫ, ನಮ್ಮ ಯಜಮಾನ್ ಲೈಫ್ ಚಂತನ ಇಂಥ ಬಿಸಿಲಾಗ ಮ್ಯಾಗ ಅದು ಗಾಡಿದು ಇದು ಝಳ ಬಡಿತಿರ್ತಾರೆ ರೀ. ಅಂಥದ್ರಾಗ ಗಾಡಿ ನಡೆಸ್ತಾರೆ. ಅದು ನಾವು ಹಿಂದೆ ಕೂತವ್ರು ಬಾಜು ಕೂತವ್ರು ನಡ್ಬೇಕು ಕೂತವ್ರು ಎಲ್ಲ ಮನ್ಕೊಂಡಿರ್ತೀವಿ ರೀ. ಬಟ್ ಅವ್ರ ಹೆಜ್ಜೆ ಗಾಡಿ ನಡೆಸ್ತಾರೆ. ಎರಡು ಸ್ವಲ್ಪ ಹೇಳ್ಬೇಕು ರೀ ಡ್ರೈವರ್ಗಳಿಗೆ. ಡ್ರೈವರ್ ಹೆಣ್ತಿ ಎಲ್ಲಕ್ಕ ಖುಷಿ ಪಡ್ತೀನಿ ರೀ, ಹೆಮ್ಮೆಯಿಂದ ಹೇಳ್ತೀನಿ ಡ್ರೈವರ್ನ ಹೆಣ್ತಿದ್ದೀನ ಅಂತೇಳ್ಕೆ. ಇಂಥರ್ದಾಗ ಕಷ್ಟಪಟ್ಟು ದುಡಿತಾರೆ ಅಲ್ರಿ. ಇಂಥ ಬಿಸಿಲ 8 ದಿನ 10 ದಿನ ಹೋಗ್ತಾರೆ ಟ್ರಿಪ್ಪಿಗಿಂತ ಬಿಸಿಲಾಗ. ಊಟ ಇರಲ್ಲ, ನಿದ್ದಿರಲ್ಲ. ಮತ್ತು ಅಂಥರ್ದಾಗ ತಣ್ಣ ನೀರು ಇಲ್ಲರಿ. ಸಂಗಟ ಒಯ್ದು ತಣ್ಣದು ಸಿಗಲ್ಲ. ಒಂದು ಜಗಲೇ ಹೋಗಿರ್ತಾರೆ, ಟ್ರಿಪ್ ಹೋಗಿರ್ತಾರೆ, ಏನೂ ಸಿಗಲ್ಲ ರೀ. ಊಟ ಸಿಗಲ್ಲ ಟೈಮಿಗೆ ಮ್ಯಾಗ ರೀ, ನಿದ್ದೆ ಆಗಲ್ಲ. ಭಾಳ ಕಷ್ಟಪಡ್ತಿರ್ತಾರೆ. ಇಲ್ಲ ನಮ್ಮ ವಿಜ್ಜಿ ನೋಡ್ರಿಗ ತಳಗ ಬಿದ್ದಿಂದ್ರೆ ಹೆಂಗೆ? ಹಾಂ ತಳಗ ಹೋಗು ನೋಡ. ದಾದಲ್ಲ ಬೋಲು ತಳಗ ಹೋಗು. ಅಂಜಿಕೆನೇ ನೋಡ್ರಿ ಅಲ್ಲಿ ಬರಗಳು ಭೂತವ ನಾವು. ತೆಳಗೆ ಹೋಗು. ನೀ ಅಂಜಲ್ಲ ಹೋಯಪ್ಪ, ನಮಗೆ ಅಂಜಿಕೆ ಬರ್ತದೆ. ನೀವು ಭೂತಿರತ್ ನೀವೇನು ಅಂಜಲ್ಲ. ನೀವು ಅಂಜಿತೇನಂದ್ರೆ ನೀವು ಯಾಕೆ ಮಂದಿ ಬ್ಯಾಗ್ ಬುಕ್ ನಿಂದಿರ್ತೀವಿ. ಏನಂದಿ? ಎದ್ದೇಳಲ್ಲ ಇದು ಬೀಳ್ತೀನಿ ಹೇಳು. ಏನದ? ಚಂದದ ಚಂದ್ರ ಮ್ಯಾಗ ಚಂದ್ರ ಇದ್ರೆ ನೀ ಬೀಳಲ್ಲ. ಮ್ಯಾಗ ಸೂರ್ಯ ಇದ್ರೆ ನೀ ತೆಳಗೆ ಬೀಳಲ್ಲ. ಬಿದ್ದೆ ಹಲ್ಲು ಉದುರ್ತಾ ಬಾಯನ ಹೊಸು. ದೇವ್ರ ನಿನ್ನ ಕಾಪಾಡ್ತಾನ? ಹೆಂಗೆ ಕಾಪಾಡ್ತಾನೋ? ದೇವ್ರ ಕಾಪಾಡ್ತಾನೆ. ಯಾವ ದೇವ್ರ ಕಾಪಾಡ್ತಾನ? ಹೆಂಗೆ ಕಾಪಾಡ್ತಾನೆ ತೋರ್ಸು. ಹಂಗೆ ಕಾಪಾಡ್ತಾನೆ ನಿನಗ? ನೀ ಬಿದ್ದೆ ನೋಡ್ತಾನೆ ನಿಂಗೆ ದೇವ್ರ? ನಾ ಬಿದ್ರ ಏನನ್ಬೇಕು ದೇವ್ರಿಗೆ? ಏನನ್ಬೇಕು ಹೇಳೋ ದೇವ್ರಿಗೆ? ನೀ ಬೀಳಕತ್ತಿ ದೇವ್ರಿಗೆ ಏನಂತ ಹೇಳು. ಭಾಳ ಮಾತಾಡ್ತಾನೆ ವಿಜ್ಜಿ ಬಜ್ಜಿ ಗರಗರ ಬಜ್ಜಿ. ಭಾಳ ಅಂದ್ರೆ ಭಾಳ. ಹೋಗಿ ನಿಂತಾಗ ಹೋಗು. ಬಿದ್ದಿ ಹೋಗಿ ತಳಗ ಹೋಗು. ನೋಡಿ ಹ್ಯಾ ಮಾತಾಡ್ತಾನ ಅಂತಾನೆ. ತಳಗ ಬೀಳಕತ್ತಾರೆ ಅವ್ನು ಡೈಲಾಗ್ ನೋಡ್ರಿ ನಮ್ಮ ಅಜ್ಜಿದು. ನನಗೆ ಗೊತ್ತಿರೋಪ್ಪ ದೇವ್ರು ಕಾಪಾಡೋದು. ನೀರು ಹೇಳಿದ್ಮೇಲೆ ಗೊತ್ತಾಗ್ಯದ ನನಗೆ. ನಾನು ಇನ್ನೊಂದು ಸಲ ಎಮ್ಮಿ ಕಲಿಗೆ ಹೋಗಿ ನಾ ಸಣ್ಣಾಗಿದ್ದಾಗ. ಏನೋ ನಾ ಸಾಲಿ ಕಲಿಗೆ ಹೋಗಿಲ್ಲ ಸಣ್ಣಾಗಿದ್ದಾಗ, ಎಮ್ಮಿ ಕಲಿಗೆ ಹೋಗಿನಿ. ನಿನ್ನಪ್ಪ ಸಾಲಿ ಕಲ್ತಿರ ಹಂಗೆ ದೇವ್ರು ಬಂದು ಕಾಪಾಡ್ತಿದ್ದ ಇಲ್ಲ? ಹಾಂ ಹೌದು, ಎಲ್ಲ ಬರ್ತಿತ್ತು ನನಗೆ ಇಲ್ಲ. ಇನ್ನೂ ಒಂದು ಮಾತು ಕೇಳಿದ್ರೆ ಭಾಳ ಅವ್ರಿಗೆ ಬಂದು ನಾವು ಪಪ್ಪರ ಮುಂದೆ ಮಕ್ಕಳು ಹೇಳ್ತಾನೆ. ನಾನು ನೋಡಿಲ್ರಿ ನೀವು ಒಂದು ಮಾತು. ಮತ್ತು ಇನ್ನೊಂದೇನು ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತಾಡೋದು ಬಂದು ಮಾಡ್ತಾನೆ. ನಾನು ವೀಡಿಯೋ ಮಾಡಪ್ಪೇ ಇಲ್ಲ ಅವನಿಗೆ. ಒಂದು ಏನಾದ್ರೂ ನಾವು ವೀಡಿಯೋ ಮಾಡ್ತೀವಿ ಅಂದ್ರೆ ಗಪ್ಪ ಬಿಡ್ತಾನೆ, ಸೈಲೆಂಟ್ ರೀ. ವೀಡಿಯೋನ ಮನಸ್ಸು ಬಂದಾಗ ಅಟ್ಟೆ ವೀಡಿಯೋ ಮಾಡಿಬಿಡ್ತಾನೆ. ಇಲ್ಲ ಅಂದ್ರೆ ಅವ ಏನೇ ಮಾತಾಡಕತ್ತಾನೋ
ಮೆಮೊರಿ ಇರ್ತದೆ ವಿಡಿಯೋ ಮಾಡ್ಬೇಕಂದ್ರೆ ಮಾಡೇ ಕೊಡಲ್ರಿ ಒಟ್ಟು ಹಂಗನಾವ ಕರಿ ಫ್ರೆಂಡ್ಸ. ನಮ್ಮ ತಂಗಿ ಬಗ್ಗೆ ಹೇಳಿದ್ದಾರೆ ನಿಮ್ಗೆ ಅವಾಗೇ, ಇನ್ನೊಬ್ಬ ತಂಗಿ ಹೇಳತ್ತೇಳಿ. ಬಟ್ ಇನ್ನೊಂದು ಏನಾದ್ರು ಸಿಹಿ ಸುದ್ದಿ ಅದ ರೀ, ಪೂರ್ತಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ನಮ್ಮ ಮನೆಗೆ ಒಬ್ರು ಗೆಸ್ಟ್ ಹೊಂಟಾರಿ, ನಮ್ಮ ಮನೆಗೆ ಬರೋರು ಅದಾರ. ಇವತ್ತಿಲ್ಲ, ನಾಳೆ ಬರ್ತಾರೆ, ಗೆಸ್ಟ್ ಬರೋರು ಅದಾರ. ಬಟ್ ನೀವು ಕೇಳಿದಕ್ಕೆ ಅವ್ರು ಎಲ್ಲ ಬರೋದಕ್ಕೆ ಒಂದೇ ಅದ್ರ. ಬಟ್ ಆಲ್ರೆಡಿ ಗೊತ್ತಿರ್ತದೆ ನಿಮಗೆ ಯಾರಂತೇಳಿ ಕಮೆಂಟ್ ಗೇಸ್ ಮಾಡಿರಿ. ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರೋರು ಅದಾರ, ಅದು ಭಾಳ ದಿನ ಮ್ಯಾಗ ಹೊಂಟಾರ. ಭಾಳ ದಿನ ಯೂಟ್ಯೂಬ್ನಾಗಂತೂ ಭಾಳ ದಿನ ಐತಿ ಅವ್ರು ಬಂದು, 1 ವರ್ಷ ಐತಿ ಯೂಟ್ಯೂಬ್ನಾಗ ಬಂದು. ಯೂಟ್ಯೂಬ್ನಾಗ ತೋರಿಸೋರ್ನ ಇಲ್ಲಿ ನಮ್ಮ ಮನೆಗೆ ಬಂದರೆ ಅವ್ರು ತೋರಿಸ್ಬೇಕಲ್ರಿ. ಸೊ ಹಂಗೆ ನಮ್ಗೆ ಜಾಸ್ತಿ ಬರಲ್ಲ ಅವ್ರು ನಮ್ಮ ಮನೆಗೆ ಅದಕ್ಕೆ ಒಂದು ವರ್ಷ ಐತ್ರ ಅವ್ರಿಗೆ ತೋರಿಸಿ. ಒಬ್ಬ ಗೆಸ್ಟ್ ಬರೋರು ಅದ ರೀ, ಅದು ಅಪರೂಪಕ್ಕೆ ಶಾಕ್ ಆಗ್ಯದ. ಬರೋದ್ರೆ ಬರ್ತೀನಿ ಅಂದ್ರೆ ಫೋನ್ ಹಚ್ಚಿದ್ರು, ಬರ್ತೀನಿ ಫೋನ್ ಹಚ್ಚಾರ, ಶಾಕ್ ಆಗ್ಯದ. ನೀವು ಕಮೆಂಟ್ ಹಾಕಿರಿ ಯಾರು ಬರ್ಬೋದು ನಮ್ಮ ಮನೆಗೆ ಗೆಸ್ಟ್ ಆಗಿ ಅಂತ ಕಮೆಂಟ್ ಹಾಕಿರಿ. ಅದು ಮುಂದಿನ ಬ್ಲಾಗ್ ಒಳಗೆ ಹೇಳ್ತೀನಿ ಅಂತ್ರಿ. ಬಾಯ್.